ಮನೆ ಒಳಗೆ ಕಾಸಿಲ್ಲ ಏನಿಲ್ಲ ಇಂಥ ವನವಾಸ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ನಾವು. 70-60 ವರ್ಷದಿಂದ ನಾವು ಇಲ್ಲೇ ಇರೋದು. ನೋಡಿ ಈ ಮನೆ ಹೆಂಗ್ ಸ್ಥಿತಿ ಐತೆ. ಕರೆಂಟ್ ಇಲ್ಲದೆ ನಾವು ಗುಡಿಸ್ಗಳಲ್ಲಿ ವಾಸ ಮಾಡ್ತಾ ಇದ್ದೋ. ನಮ್ಗೂ ಮಕ್ಕಳಾಗಿ ಮಕ್ಕಳು ಮದುವೆಗೆ ಬಂದವ್ರೆ. ಈ ಮದುವೆಗೆ ಬಂದ್ರು ಈ ಮನೆ ನೋಡಿ ಹೆಣ್ ಕೊಡ್ತಾ ಇಲ್ಲ. ಈ ರೀತಿ ಶೋಷಣೆ ಮಾಡ್ಕೊಂಡ್ ಬಂದಿರುವಂತದ್ದು ನಮ್ಮ ಸಂವಿಧಾನ ಮತ್ತು ನಮ್ಮ ಈ ಸಮಾಜದಲ್ಲಿ ಬಹಳ ದುರಂತ. ಅದು ತಿನ್ನಗೆ ಇಟ್ಟಿಲ್ಲ ಅಂತ ಇಂಜಿಲಿಯೆಲ್ಲ ಹೋಗಿ ಎತ್ಕೊ ಬಂದು ಜೀವನ ಮಾಡ್ತಾ ಇದೀವಿ ಸರ್. ಏನಂತ ಏನಿಲ್ಲ. ಮಂಡ್ಯ ನಗರದ ಕಾಳಿಕಾಂಬ ಕೊಳಗೇರಿ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬಡವರು 20 ವರ್ಷಗಳ ಹೋರಾಟದ ಫಲದಿಂದ ನ್ಯಾಯಾಲಯದ ಮೂಲಕ ತಮ್ಮ ವಾಸಸ್ಥಳದ ಹಕ್ಕನ್ನ ಪಡೆದಿದ್ರೂ ಕೂಡ ಬಲಾಢ್ಯರ ಜೊತೆ ಶಾಮೀಲಾದ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು 13 ವರ್ಷಗಳು ಕಳೆದರೂ ಈವರೆಗೂ ಮನೆ ನಿರ್ಮಿಸಿಲ್ಲ. ಈ ಬಗ್ಗೆ ಎದಿನ.com ವಾಸ್ತವ ಪರಿಸ್ಥಿತಿಯನ್ನ ತಿಳಿಯೋದಕ್ಕೆ ಹೊರಟಾಗ ಆಡಳಿತ ವೈಫಲ್ಯ ಎದ್ದು ಕಂಡಿದೆ. ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು. ಆದರೆ ಆಗಿನಿಂದನೂ ನಮಗೆ ಯಾವುದೇ ಸೌಲಭ್ಯನೂ ಇಲ್ಲಿ ಸಿಗ್ತಾ ಇಲ್ಲ. ಶೌಚಾಲಯ ವಸತಿ ಇಲ್ಲ, ನೀರಿನ ವಸತಿ ಇಲ್ಲ, ಚರಂಡಿ ವಸತಿ ಇಲ್ಲ, ಯಾವುದೂ ಇಲ್ಲ ನಮಗೆ. ನಾವು 2020ರಿಂದ 2000 ಇಸ್ವಿಯಿಂದನೂ ಹೋರಾಟ ಮಾಡ್ತಾನೇ ಇದ್ದೀವಿ. ಹುಡುಗರು ಮಕ್ಕಳು ಇಬ್ಬರು ಇದ್ಕೊಂಡು ನ್ಯಾಯವಾಗಿಲ್ಲ. ನನಗೆ ಅವರು ವಯಸ್ಸಾದವರು ನಮ್ಗೆ ಸಂಪಾದನೆ ಮಾಡಿ ತಂದು ಹಾಕೋರು ಯಾರಿಲ್ಲ. ನಾನು ಹೋಗಿ ಎಂಜಿಲಲ್ಲಿ ಅನ್ನ ತಿನ್ನಬೇಕು. ಹಿಂಗೆ 2 ಮಕ್ಕಳು ಇದ್ಕೊಂಡು ನಮ್ಮನ್ನು ಹೊಡೆಯೋದು ಒಂದು ಮನೆ, ಒಂದು ಕರೆಂಟ್ ಇಲ್ಲ, ಮನೆ ಒಳಗೆ ಕಾಸಿಲ್ಲ ಏನಿಲ್ಲ. ಇಂಥ ವನವಾಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನಾವು. ನಮ್ಗೆ ಯಾವ ವ್ಯವಸ್ಥೆನೂ ಇಲ್ಲ. ಬರ್ತಾರೆ ಎಲೆಕ್ಷನ್ಗೆ, ನಾವಿದ್ದೀವಿ ಮಾಡ್ತೀವಿ ಅಂತಾರೆ. ಮತ್ತೆ ಯಾರು ಬರಲ್ಲ. ಎಲೆಕ್ಷನ್ ಮುಗಿಗಂಟ ನಮ್ಮ ಜೊತೆ ಇರ್ತೀವಿ ಅಂತಾರೆ. ಮುಗಿದ್ಮೇಲೆ ಹೋದ್ರೆ ಇಲ್ಲ ಅವ್ರು ಮನೆ ಹತ್ರ ಇಲ್ಲ ಅಂತ ಇದು ಮಾಡ್ತಾರೆ. ನಮ್ಗೆ ಯಾವ ವ್ಯವಸ್ಥೆನೂ ಇಲ್ಲ. ಮನೆ ಹೆಂಗೈತೆ ಹಂಗೆ ಐತೆ. ಮಳೆ ಗಿಳೆ ಬಂದ್ರೆ ಫುಲ್ ಎಲ್ಲ ತುಂಬ ಹೋಗುತ್ತೆ. ಇಲ್ಲಿ ಕರೆಂಟ್ ಇರಲಿಲ್ಲ. ಬರೀ ಸೀಮೆಣ್ಣೆ ದೀಪದಲ್ಲಿ ಅಂಟಿಸ್ಕೊಂಡು ವಾಸ ಮಾಡ್ತಾ ಇದ್ವಿ. ಮತ್ತೆ ಎರಡನೇದು ಕುಡಿಯೋ ನೀರಿಲ್ಲ. ಕುಡಿಯೋ ನೀರು ತರಬೇಕಾದ್ರೆ ಈ ರೈಲ್ವೆ ಸ್ಟೇಷನು ಮತ್ತು ಇಲ್ಲೆಲ್ಲ ಒಂದು ಹಳ್ಳದಲ್ಲಿ ಯಾವುದಾದ್ರು ಕುಡಿಯೋ ನೀರು ಬಂದರೆ ಅಲ್ಲಿಂದ ಹೋಗ್ಬಿಟ್ಟು ಒಂದು ಚೊಂಬು ತಗೊಂಡು ಒಂದು ಡಬ್ಬ ತಗೊಂಡು ಅದರಿಂದ ಎತ್ಕೊಂಡು ಬಿಸಿಯಾಗಿ ಹಾಕ್ಕೊಂಡು ನೀರು ತರ್ತಾ ಇದ್ವಿ. ಈ ಥರ ಎಲ್ಲ ವನವಾಸ ಬಿದ್ವಿ. ಮತ್ತು ಕರೆಂಟ್ ಹಾಕೋದಕ್ಕೆ ಏನಾದರೂ ಬಂದಾಗ ಈ ಕಾಳಿಕಾಂಬ ಸಮಿತಿಯವರು ಕರೆಂಟ್ ಹಾಕ್ಸೋದಕ್ಕೂ ಬಿಡ್ತಾ ಇರಲಿಲ್ಲ. ಕೊನೆಗೆ ಅದೊಂದು ಹೋರಾಟದಿಂದನೇ ಇವೆಲ್ಲ ನಡೆದಿರೋದು ಅಂತ ಹೇಳ್ತೀನಿ. ನಮ್ಮ ಅಜ್ಜಿ ಕಾಲದಿಂದ ನಾವು ಇಲ್ಲಿ ಇದ್ದು, ನಮ್ಮ ಅಜ್ಜಿ ಹೊಂಟೋದು, ನಮ್ಮ ತಾಯಿ ಹೋದ್ರು, ನಮ್ಮ ದೊಡ್ಡಮ್ಮ ಎಲ್ಲ ಹೋದ್ರು. 70-60 ವರ್ಷದಿಂದ ನಾವು ಇಲ್ಲೇ ಇರೋದು. ಅಷ್ಟು ವರ್ಷದಿಂದ ನಾವು ಇಲ್ಲಿ ಒದ್ದಾಡ್ತಾ ಇದ್ದೀವಿ. ಈಗ ಜಾಸ್ತಿಯಿಂದ 20 ವರ್ಷದಿಂದ ನಾವು ಒದ್ದಾಡ್ತಾ ಇದ್ದೀವಿ ಸರ್. ನಮ್ಗೆ ಬಂದು ಯಾರು ಕೇಳ್ತಾ ಇಲ್ಲ ಮನೆ ಕಟ್ಟಿ ಕೊಡಿ ಅಂತ. ನೋಡಿ ಈ ಮನೆ ಹೆಂಗ್ ಸ್ಥಿತಿ ಐತೆ. ಹಂಗುವೆ ಆದ್ವೆ ನಾವು ಹೋರಾಟ ಮಾಡಿ ಸಾಕಾಗೋಯ್ತು. ನಮ್ಗೆ ಈ ಮನೆಯೇ ಆಗಿಲ್ಲ. ಒಬ್ರೊಬ್ರು ಏನೇನೋ ಒಬ್ರು ಎಲೆಕ್ಷನ್ ಅವ್ರು ಬಂದ್ರೆ ಮಾತ್ರ 5 ವರ್ಷಕ್ಕೆ ಒಂದ್ಸರಿ ಬರ್ತಾರೆ. ನನ್ನ ಮನೆ ಬಾಕುತ್ತವ್ರು ಬಂದು ನಿಮ್ಗೆ ಮನೆ ಆಯ್ತಿದೆ, ಮನೆ ಕಟ್ಕೊಡ್ತೀವಿ, ನಿಮ್ಗೆ ಇದು ಮಾಡ್ಕೊಡ್ತೀವಿ, ಅದು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅಷ್ಟೇನೆ 5 ವರ್ಷ ಓಟ್ ಹಾಕಕ್ಕಂತ ಆದ್ಮೇಲೆ 5 ವರ್ಷ ಮುಗಿದ ಮೇಲೆ ಏನೇನೋ ಒಂದು ಕಾಣೋನು. ನಾನು ಮದುವೆಗೆ ಬಂದ ಮೇಲೆ 7 ಜನ ಗೆದ್ದವ್ರೆ. 7 ಜನ ಗೆದ್ದಿದ್ರು ಬಾಯಿ ಮಾತು ಅಷ್ಟೇನೆ, ಏನು ಇಲ್ಲ. ಈಗ ನಮಗೆ ಮನೆ ಬೇಕು. ನಾವು ಕಾಡು ವನವಾಸ ಎಲ್ಲ ಪಟ್ಟಾಯಿತು. ದಿಲ್ಲಿ ಬಾಂಬೆ ಎಲ್ಲ ಹೋಗಿ ಬಂದಾಯಿತು. ನಮಗೆ ಈಗ ಒಂದು ಸೌಕರ್ಯ ಮಾಡಿಕೊಡ್ಬೇಕು. ಇವತ್ತು ಕಾಳಿಕಾಂಬ ಶ್ರಮಿಕ ನಗರಕ್ಕೆ ಒಂದು ಜಯ ಸಿಕ್ಕಿದೆ. ಆದರೆ ಈ ಜಯದ ಹಿಂದೆ ಬಹಳಷ್ಟು ಶ್ರಮ ಮತ್ತು ನೋವುಗಳು, ದುಃಖಗಳು, ಕಷ್ಟಗಳು, ಕಾರ್ಪಣ್ಯಗಳು, ಹಲವಾರು ಈ ಹೋರಾಟದ ಹಾದಿಯಲ್ಲಿ ಸುದೀರ್ಘವಾಗಿ 20 ವರ್ಷಗಳ ನಿರಂತರವಾಗಿ ಈ ಹೋರಾಟದ ಹಾದಿಯಲ್ಲಿ ಹಲವಾರು ಹಿರಿಯರನ್ನು ನಾವು ಕಳ್ಕೊಂಡಿದ್ದೀವಿ. ಹಲವಾರು ಜನ ನೊಂದು ಬೆಂದು ಇವತ್ತು ಕೂಡ ಸಣ್ಣ ಪುಟ್ಟ ಚೌಪಡಿಗಳಲ್ಲಿ ವಾಸ ಮಾಡ್ತಾ, ಚೌಟ್ರಿ ಕೆಲಸಗಳನ್ನ ಮಾಡ್ತಾ, ಸ್ವಚ್ಛತೆ ಕೆಲಸಗಳನ್ನ ಮಾಡ್ತಾ, ಕೂಲಿ ಮಾಡ್ತಾ, ಮೂಟೆ ಹೊರ್ತಾ, ಬಣ್ಣ ಬಳಿತಾ, ಸುಣ್ಣ ಬಳಿತಾ ನಗರವನ್ನು ಸುಂದರವಾಗಿ ಇಡಲಿಕ್ಕೆ ಈ ಜನರು ಹಲವಾರು ಶ್ರಮನೂ ಕೂಡ ಈ ಕೊಳಗೇರಿ ಪ್ರದೇಶದ ಜನರು ನೀಡಿದ್ದಾರೆ. ಜನಶಕ್ತಿ ಹೋರಾಟಗಾರರು ಬಂದು ಹೋರಾಟ ಶುರು ಮಾಡಿದ್ಮೇಲೆ ಇಲ್ಲಿ ನಮಗೆ ಕರೆಂಟು ಇಲ್ಲದೆ ನಾವು ಗುಡಿಸ್ಗಳಲ್ಲಿ ವಾಸ ಮಾಡ್ತಾ ಇದ್ದೋ. ಆವಾಗ ಅವ್ರು ಬಂದಮೇಲೆ ಕರೆಂಟ್ ಹಾಕೋಕೆ ಬಂದವ್ರನ್ನೂ ಕಾಲು ಹಿಡ್ಕೊಂಡು ಎಳೆದು ಯಾಕೆ ಹಾಕ್ತೀರಾ ಅಂತ ಚೌಟ್ರಿ ಅವ್ರು ಬಂದು ಗಲಾಟೆ ಮಾಡಿದ್ರು. ಆಗ ಜನಶಕ್ತಿ ಸಂಘಟನೆಯವರು ಬಂದು ಸಂಘಟನೆ ಕಟ್ಟಿದ ಮೇಲೆ ನಮಗೆ ಮನೆಗೆ ಕರೆಂಟ್ ವಸತಿ ಬಂತು, ನೀರಿನ ವಸತಿ ಕೊಡಿಸಿದ್ರು. 2 ಶೌಚಾಲಯ ಕಟ್ಟೋಕ್ಕೆ ತುಂಬ ಹೋರಾಟ ಮಾಡಿದ್ರು. ಇಲ್ಲಿ ನಮಗೆ ಪೂರ್ಣಿಮಾ ಅಂತ ಬಂದು ಸಂಘಟನೆಯವರು, ಜನಶಕ್ತಿ ಸಂಘಟನೆಯವರು ಎಲ್ಲ ನಿಂತ್ಕೊಂಡು ಸುಮಾರು ಜನ ಎಲ್ಲ ನಮಗೆ ಸೇರಿ
ರೋಡ್ಗಳಲ್ಲೂ ಪಾಪ ನಿಂತ್ಕೊಂಡು ನಮ್ಗೆ 2 ಶೌಚಾಲಯ ಕಟ್ಟಿಸ್ಕೊಡೋಕ್ಕೋಸ್ಕರ ತುಂಬ ಹೋರಾಟ ಮಾಡಿದ್ರು. ಅವ್ರು ಎಷ್ಟೋ ಹೋರಾಟ ಮಾಡಿ 2 ಶೌಚಾಲಯ ಕಟ್ಟಿಸ್ಕೊಟ್ರು. ಹಂದಿಗಳು ವಾಸ ಮಾಡಲ್ಲ, ಆ ಥರ ನಾವು ವಾಸ ಮಾಡ್ತಾ ಇದ್ದೀವಿ ಸರ್. ಮಳೆ ಬಂದಾಗ ಮಕ್ಕಳನ್ನ ಎತ್ತಿ ಎಲ್ಲರನ್ನ ಮೇಲೆ ಎತ್ತಿ ಕುಂಡ್ರಿಸ್ಕೊಂಡು ಕುಂತ್ಕೋತೀವಿ ಸರ್. ಆ ಮಳೆ ನಿಂತ ಮೇಲೆ ಆ ನೀರನ್ನ ಒರೆಸ್ಬಿಟ್ಟು ಆಮೇಲೆ ಮಕ್ಳಿಗೆ ಚಾಪೆ ಹಾಕೊಟ್ಟು ಮಲಗಿಸ್ತೀವಿ ಸರ್. ನಾವು ದಿನಗೂಲಿಯವರು ಸರ್. ಅವತ್ತು ಬೆಳಗ್ಗೆ ಎದ್ದು ದಿನ ಹೋಗಿ ಕೂಲಿ ಮಾಡಿ ತಂದು ನಮ್ಮ ಮಕ್ಕಳನ್ನ ಇದು ಮಾಡೋರು. ನಮ್ಗೆ ಯಾವುದೇ ರೀತಿನೂ ಇಲ್ಲ. ಮಳೆ ನೀರು ಹೋಗೋಕ್ಕೂ ಸುತ ನಮಗೆ ಇಲ್ಲಿ ಅನುಕೂಲ ಇಲ್ಲ ಸರ್. ಆ ಥರ ಮಾಡಿಬಿಟ್ಟಿದ್ದಾರೆ. ಕಾಲು ಆಪ್ರೇಷನ್ ಈ ವಯಸ್ಸಲ್ಲಿ ಹೋಗಿ ಎಲೆ ಎತ್ಬಿಟ್ಟು ಅನ್ನ ತಿಂತಿದ್ದೀನಿ. ಅಂತಲ್ಲಿ ನಿಮ್ಮದು ಇಲ್ಲ, ಮನೆಯಲ್ಲಿಗೆ ಕರೆಂಟ್ ಇಲ್ಲ, ಹೀಗೆಲ್ಲ ವನವಾಸ ಮಾಡ್ತಾ ಇದ್ದೀವಿ ಸರ್. ನಮಗೆ ಇದನ್ನ ದಯವಿಟ್ಟು ನಮಗೊಂದು ಮಾಡಿಕೊಡ್ರಪ್ಪ. ಸರ್ಕಾರದಿಂದ ಏನು ಸಿಕ್ಕಿಲ್ವಾ? ಏನು ಸಿಕ್ಕಿಲಿಲ್ಲ. ಸರ್ಕಾರದಿಂದ ಏನು ಕೊಡ್ತಾರೆ ನಮಗೆ? ಏನು ಉಬ್ಬರ ಮಾಡ್ತಾರೆ, ಏನು ಮಾಡ್ತಾ ಇಲ್ಲ. ಹೋರಾಟ ಮಾಡ್ತಾ ಇದ್ದೀರಿ? ಹೋರಾಟ ಮಾಡ್ತಾ ಇದ್ದೀವಿ. ಅದು ತಿನ್ನಕ್ಕೆ ಹಿಟ್ಟಿಲ್ಲ ಅಂತ ಎಂಜಿಲಿಯೆಲ್ಲ ಹೋಗಿ ಎತ್ಕೊಬಂದು ಜೀವನ ಮಾಡ್ತಾ ಇದ್ದೀವಿ ಸರ್. ಏನಂತ ಏನಿಲ್ಲ. ನಮ್ಗೆ ಮನೆ ಕಟ್ಟಿ ಕೊಟ್ಟು ನಮ್ಗೆ ನ್ಯಾಯವಾಗಿ ಸಹಾಯ ಇಷ್ಟ ಇರ್ತಾರೆ. ನನಗೆ 80-70 ವಯಸ್ಸಾಯಿತು. 1 ರೂಪಾಯಿ 2 ರೂಪಾಯಿಲಿಂದ ಬಾಡಿಗೆ ಕಟ್ಟಿ ಆ ಕಾಲದಲ್ಲಿಂದ ಈ ಕಾಲ ಗಂಟ ಎಲ್ಲನೂ ಬಾಡಿಗೆ ಕಟ್ಟಿ ನಿಂತ್ಕೊಂಡು ನಾವು ಏನಂತ ಏನು ಪ್ರಯೋಜನ. ನಮ್ಗೊಂದು ಮನೆ ಅಚ್ಚುಕಟ್ಟಾಗಿ ಒಂದು ಮನೆನ ಸಹಾಯ ಇಷ್ಟದೆಲ್ಲ ಮನೆ ಕಟ್ಕೊಡ್ಬೇಕಪ್ಪ ನಮಗೆ. ಚಿಕ್ಕ ವಯಸ್ಸಿನ ಹೋರಾಟ ಮಾಡ್ಕೊಳ್ತಾ ಇದೀವಿ. ಅಣ್ಣ ಅಜ್ಜಿ ಎಲ್ಲ ಸುಮಾರು ಜನ ಇಲ್ಲಿ ಸತ್ತೇ ಹೋದ್ರು ಹೋರಾಟ ಮಾಡಿ. ಅವತ್ತಿಂದ ಇವತ್ತವರೆಗೂ ಒಂದು ಮನೆ ಆಗಿಲ್ಲ. ಅದೇ ನಮ್ಮ ಕಷ್ಟ ಸುಖ ಎಲ್ಲ ಇದು ಮಾಡಬೇಕು. ನಮ್ಗೊಂದು ಮನೆ ವ್ಯವಸ್ಥೆ ಮಾಡಬೇಕು, ಮನೆ ಕಟ್ಕೊಡ್ಬೇಕು, ನಮಗೆ ಅಂತ ಒಂದು ಇದು ಮಾಡ್ಕೊಡ್ಬೇಕು, ನೆಲೆ ಮಾಡ್ಕೊಡ್ಬೇಕು. ಈ ಸೀಟ್ ಮೇಲೆಲ್ಲ ಇರಕ್ಕಾಗಲ್ಲ. ಯಾವಾಗ ಬೀಳುತ್ತೋ ಯಾವಾಗ ಬಿಡುತ್ತೋ ಗೊತ್ತಿಲ್ಲ ನಮಗೆ. ರಾಜಕೀಯ ನೋಡಿ ಇವತ್ತು MLA ಅವರು ರವಿ ಅವರು ಗೆದ್ರು ಬಂದು ಇವತ್ತು 6 ದಿವಸ ನಾವು ಕೂತಿದ್ದೀವಿ ಅಲ್ಲಿ. ಎಲ್ಲಿ ನಾವು ಹೋರಾಟದಲ್ಲಿ ಕೂತಿದ್ದೀವಿ. ಏನು ಎತ್ತ ಅಂತ ಮಾತಾಡ್ಸಿಲ್ಲ, ಬಂದು ಏನಂತ ಕೇಳಿಲ್ಲ ಅವರು. ಸರಿ ನಿಮಗೆ ಏನಾದರೂ ಮಾಡ್ಕೊಡ್ತೀವಿ ಅಂತ ಹೇಳಿಲ್ಲ, ಓಟಿಗೆ ಮಾತ್ರ ಓಡ್ ಬರ್ತಾರೆ. ಮತ್ತು ಅಧ್ಯಕ್ಷರು ನಾಗೇಶ್ ಅವರು, ಅವ್ರಿಗೂ ಗೊತ್ತು 6 ದಿವಸ ನಾವು ಕೂತಿ ಹೋರಾಟ ಮಾಡ್ತಿದ್ದೋ, ಅವರು ಬರಲಿಲ್ಲ. ಏನು ಮತ್ತು ಎಲೆಕ್ಷನ್ ಬಂದೇಟಿಗೆ ಒಳಗಡೆ ಬರ್ತಾರೆ. ನಾವು ಅದಕ್ಕೆ ಈ ಸಲ ಏನು ಮಾಡ್ತಾ ಇದ್ವಿ, ಎಲೆಕ್ಷನ್ ಬ್ಯಾನ್ ಮಾಡ್ತಾ ಇದ್ವಿ ಸರ್ ನಾವು. ಆಮೇಲೆ ಅಲ್ಲಿ ಮನೆ ಕಟ್ಕೊಡ್ತೀವಿ ಅಂತ ಹಿಂಗೆಲ್ಲ ಮನೆ ಎಲ್ಲ ತೆಗಿಸ್ತೀವಿ. ನಮ್ದು ತೆಗ್ಸಿ ಅಲ್ಲ ಹಾಕಿದ್ರು. ಅಲ್ಲಿ ತೋಟದಲ್ಲಿ ತೋಟ ಅದೇನು ಹೇಳೋದು ಅಲ್ಲ ಹಾಕಿದ್ರು. ಅಲ್ಲಿ ಒಂದು 2 ವರ್ಷ ಅಲ್ಲಿ ಇದ್ದು ಅಲ್ಲಿ ಕಟ್ಕೊಟ್ಟೇ ಆಗಿಲ್ಲ. ಈಗ ನೋಡಿ ನಮ್ಮ ಮನೆಯೆಲ್ಲ ಇನ್ನೂ ಪಾಳಾಗಿದ್ದಾವೆ, ಮನೆ ಕಟ್ಕೊಟ್ಟಿಲ್ಲ. ಅಷ್ಟು ವರ್ಷದಿಂದ ನಾವು ಇಲ್ಲಿ ಕಷ್ಟಪಡ್ತಾ ಇದ್ದೀವಿ. ಇಲ್ಲ ಇರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಅಲ್ಲೊಂದು ಮನೆ ತಗೊಂಡು ಬಾಡಿಗೆ ಮನೆ ತಗೊಳ್ಳೋದು ಎಲ್ಲ ಇರ್ತೀವಿ. ನಮ್ಗೆ ಮಕ್ಕಳಾಗಿ ಮಕ್ಕಳು ಮದುವೆಗೆ ಬಂದವ್ರೆ. ಈ ಮದುವೆಗೆ ಬಂದ್ರು ಈ ಮನೆ ನೋಡಿ ಹೆಣ್ಣು ಕೊಡ್ತಾ ಇಲ್ಲ. ಈ ಸೆಟಲ್ ಹೆಣ್ಣು ಕೊಡೋಕ್ಕಾಯ್ತಿದೆ, ಈ ಹೆಣ್ಣು ಕೊಡೋಕ್ಕಾಗಲ್ಲ. ಹೆಂಗ್ ಮದುವೆ ಮಾಡದೆ ನಿಂತ ಇದ್ದ ನಮ್ಮ ಮಕ್ಕಳುಗಳು ಯಾರು ಕೊಡ್ತಾರೆ? ಯಾರು ಈ ಒಳಗೆ ಯಾರನ್ನ ಬರ್ತಾರ? ಈ ಮನೆಗಳು ನೋಡಿದ್ರೆ ಯಾರನ್ನ ಮಾಡ್ತಾರ? ಈ ಮನೆಗಳು ಮನವಸ ನೋಡ್ಬಿಟ್ಟು ಯಾರು ಬರ್ತಾ ಇಲ್ಲ, ಏರೋದ್ ಒಳಗಡೆ ಬರ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ, ಏನು ಇದೆಲ್ಲ. ಅಷ್ಟು ಕಷ್ಟ ಅನುಭವಿಸ್ಕೊತಾ ಇದ್ವಿ ಇಲ್ಲಿ. ನಮ್ಗೆ ಯಾವಾಗ ಇದಾಯ್ತು ನಮ್ಮ ಮನೆ ಕಟ್ಕೊಡ್ಬೇಕು. ನಮ್ಗೆ ಆದಷ್ಟು ಬೇಗ 3 ತಿಂಗಳು ಮನೆ ಕಟ್ಕೊಡ್ಬೇಕು. ನಮ್ಗೆ ನಾವು ಜಾಗ ಖಾಲಿ ಮಾಡಿ ಒಳ್ಳೆ ಜಾಗ ಹತ್ರ ಬರ್ಬೇಕು. ನಮ್ಗೆ ಮನೆ ಸೀಟ್ ಹಾಕೊಟ್ಟು ನಾವು ಬಂದ್ರೆ ನಮ್ಮ ಇದು ಆಗೋದು ಅಂತ ನಾವ್ ಹೇಳ್ತಾ ಇದೀನಿ ಸರ್. ನಾವು ಅಷ್ಟೇ ಕೇಳ್ಕೊಳ್ಳೋದು. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ತಿನ್ಕೊಂಡಮ್ಮ ಅಂತ. ಎಷ್ಟು ವರ್ಷದಿಂದ ವಾಸ ಮಾಡ್ತಿದ್ರಿ? ನಮ್ಮ ಅತ್ತೆ ಮಾವ ಬಂದಿದ್ದು ಇಲ್ಲೇ ಹುಟ್ಟು ಬೆಳೆದು, ನಮ್ಮ ಗಂಡ ಎಲ್ಲ ಇಲ್ಲೇ ಹುಟ್ಟು ಬೆಳೆದು ನನ್ನ ಊರಿಂದ ಮದುವೆ ಮಾಡ್ಕೊ ಬಂದಿದ್ದು ಊರಿಗೆ. ನನಗೀಗ 75 ವರ್ಷ. ಇನ್ನು ಏನಾಗಿಲ್ಲ. ನನ್ನ ಮಕ್ಕಳು 3 ಜನ ಹೋರಾಟಕ್ಕೆ ಹೋಗಿ ನನ್ನ ಮಕ್ಕಳು ತಿರೋದ್ರು, ನನ್ನ ಗಂಡ ತಿರೋದ್ರು. ಈಗ ನಾನು ಇದ್ದೀನಿ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಮುಂದಿನ ದಿನಗಳಲ್ಲಿ ಈ ಬಡ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಇಲ್ಲಿ ಮನೆಗಳ ನಿರ್ಮಾಣ, ಮೂಲಭೂತ ಸೌಲಭ್ಯಗಳು ಎಲ್ಲವನ್ನು ಕೂಡ ಮಾಡಬೇಕು. ಮತ್ತು ಇನ್ನೂ ಒಂದು ಹೇಳುವಂಥದ್ದು ಏನಪ್ಪ ಅಂತಂದರೆ, 1-2 ಬಾರಿ ಹೈಕೋರ್ಟ್ ನ್ಯಾಯಾಲಯ ತೀರ್ಪು ನೀಡಿರುವಂಥದ್ದು ಮತ್ತು ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ತೀರ್ಪು ನೀಡಿರುವಂಥದ್ದನ್ನೇ ಇವರು ಉಲ್ಲಂಘಿಸಿರುವಂಥದ್ದು ಕೋರ್ಟ್ ಆಫ್ ಕಂಟೆಂಪ್ಟ್ ಆಗುತ್ತೆ. ಹಾಗಾಗಿ ಇಂಥ ಕೋರ್ಟ್ ಸಮಯವನ್ನು, ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡಿರುವಂಥ ಸೇವಾ ಸಂಸ್ಥೆಯವರ ವಿರುದ್ಧ ಪ್ರಕರಣ ದಾಖಲು ಮಾಡಿ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ನಷ್ಟವನ್ನು ಕೂಡ ಭರಿಸಿಕೊಡುವಂಥ ಒಂದು ಆದೇಶವನ್ನು ಮಾನ್ಯ ನ್ಯಾಯಾಲಯವಾದರೂ ಸರಿ ಮತ್ತು ಜಿಲ್ಲಾಡಳಿತವಾದರೂ ಸರಿ ಇದು ನೀಡಬೇಕು. ಯಾಕಂತಂದರೆ ಬಡ ಜನರನ್ನ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಸಿ ಅಮಾಯಕ ಜನರನ್ನು 25ಕ್ಕೂ ಹೆಚ್ಚು ವರ್ಷಗಳ ಕಾಲ ಈ ರೀತಿ ಶೋಷಣೆ ಮಾಡ್ಕೊಂಡು ಬಂದಿರುವಂಥದ್ದು ನಮ್ಮ ಸಂವಿಧಾನ ಮತ್ತು ನಮ್ಮ ಈ ಸಮಾಜದಲ್ಲಿ ಬಹಳ ದುರಂತ. ಇಂಥ ಅನ್ಯಾಯ ಎಲ್ಲೂ ಕೂಡ ನಡೀಬಾರ್ದು, ಯಾರೂ ಕೂಡ ಮಾಡಬಾರ್ದು. ಹಾಗಾಗಿ ಆ ಜಾಗವನ್ನು ಕೂಡ ಪರಿಶೀಲನೆ ಮಾಡಬೇಕು. ನಮ್ಮ ಜಾಗದ ರಕ್ಷಣೆ ನಮಗೆ ಸಿಗಬೇಕು. ಇಲ್ಲಂತಂದರೆ ನಾವು ಮುಂದಿನ ದಿನಗಳಲ್ಲೂ ಕೂಡ ನಾವು ಹೋರಾಟ ತಪ್ಪಿದ್ದಲ್ಲ. ಯಾವುದೇ ಸ್ಲಮ್ ಜನರಿಗೆ, ಬಡ ಜನರಿಗೆ ಅನ್ಯಾಯವಾದಲ್ಲಿ ಅಂಥ ಅನ್ಯಾಯವಾಗುವಂಥ ಜಾಗದಲ್ಲಿ ನಮ್ಮ ಚೆಗುವರ ಹೇಳ್ದಂಗೆ ಎಲ್ಲಿ
ಅನ್ಯಾಯ ಆಗುತ್ತೋ ಅಲ್ಲಿ ನಿಂತು ಹೋರಾಡ್ತಾರೋ ಅವನು ನನ್ನ ಸಂಗಾತಿ ಅಂತ ಹೇಳ್ತಾರೆ. ಅವರ ಆಶಯಗಳನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನನ ಉಳಿಸ್ಕೊಳ್ಳೋದಕ್ಕೋಸ್ಕರನೂ ಕೂಡ ಇಂಥ ಒಂದು ದುಷ್ಟ ಶಕ್ತಿಗಳ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡುವಂಥ ಚೈತನ್ಯ ನಮಗಿದೆ. ನಾವು ಯಾವುದೇ ಮೂಲೆಯಲ್ಲಿ ಅನ್ಯಾಯ ಆದರೂ ಕೂಡ ಇಂಥ ಬಡ ಜನರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ದಿಟ್ಟ ನಿರ್ಧಾರ ನಿಲುವುಗಳನ್ನ ತೆಗೆದು ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ನಾವು ನ್ಯಾಯ ಪಡಿತೀವಂತ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.